ಎಲ್ಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲಿಗೆ ಹೊರಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ನಾವು ಪ್ರತಿ ಸಲದ ಹಾಗೆ ಈ ಸಲ ಕೂಡ ಟ್ರಿಪ್ ಹೊರಟಿದ್ದೇವೆ. ನಾವು ಪ್ರತಿ ಸರ್ತಿ ಮಕ್ಕಳಿಗೆ ರಜೆ ಸಿಗುವಾಗ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರ್ತೇವೆ. ಈ ಕೆಲಸ, ಮಕ್ಕಳಿಗೆ ಸ್ಕೂಲು, ಈ ಬ್ಯುಸಿ ಟೈಮ್ನ ನಡುವೆ ನಮಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅಂಥೇಳಿ ವರ್ಷಕ್ಕೆ ಒಮ್ಮೆ ನಾವು ಎಲ್ಲಿಯಾದರೂ ಮಕ್ಕಳನ್ನೆಲ್ಲ ಕರ್ಕೊಂಡು ತಿರುಗಲಿಕ್ಕೆ ಹೋಗ್ತೇವೆ. ಹಾಗೆಯೇ ಇವತ್ತು ಕೂಡ ಮ್ಯಾಂಗ್ಳೂರಿಗೆ ಹೋಗುವ ಅಂತ ಹೊರಟಿದ್ದೇವೆ. ನೋಡಿದ್ರಿ ಅಲ್ವಾ, ನನ್ನ ನಾದಿನಿ, ನನ್ನ ಅಕ್ಕ, ಹಾಗೆ ನಮ್ಮ ಮನೆಯ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ನಾವು ಮ್ಯಾಂಗ್ಳೂರಿಗೆ ಹೋಗುವ ಅಂತ ಹೋದ್ವಿ. ನನ್ನ ಮಗಳಿಗೆ ಗಾಡಿಯಲ್ಲಿ ಕೂತ ತಕ್ಷಣ ಸುಸ್ತಾಗಿ ಬಿಡ್ತಾಳೆ, ಹಾಗಾಗಿ ಸ್ವಲ್ಪ ಡಲ್ ಆಗಿದ್ಲು. ನಾವಲ್ಲಿಂದ ಸೀದಾ ಬಂದಿದ್ದು ಪಾಂಡೇಶ್ವರದಲ್ಲಿರುವ ನೆಕ್ಸಸ್ ಮಾಲ್ಗೆ. ನೆಕ್ಸಸ್ ಮಾಲ್ ಬಂದ ಕೂಡಲೇ ನನಗೆ ಯಾವ ರೀತಿ ಫೀಲ್ ಆಯಿತು ಅಂದರೆ, ನಾನು ಸೌದಿಯಲ್ಲಿರುವಾಗ ನಾನು ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ವಿ. ಅಲ್ಲಿಯ ಮಾಲ್ಗಳ ಥರಾನೇ ನನಗೆ ಇಲ್ಲಿ ಕೂಡ ಫೀಲ್ ಆಯಿತು. ಯಾಕೆ ಅಂದರೆ, ಒಂದು ಸೈಲೆಂಟ್ ಆಗಿರುವಂಥ ಒಂದು ಮ್ಯೂಸಿಕ್ನ ಜೊತೆಗೆ ನಾವು ಶಾಪಿಂಗ್ ಮಾಡುವ ಒಂದು ಖುಷಿ ಉಂಟಲ್ಲ, ಅದು ಹೇಳಲಿಕ್ಕೆ ಬಾರ್ದು ಮಾರ್ರೆ, ಅಷ್ಟು ಚಂದದ ಒಂದು ಅನುಭವ ಆಯಿತಾ. ಅದೇ ಸೇಮ್ ಫೀಲ್ ನನಗೆ ನೆಕ್ಸಸ್ ಮಾಲ್ನಲ್ಲಿ ಕೂಡ ಆಯಿತು. ನಾವು ಅಲ್ಲಿಂದ, ನಮಗೆ ಅಲ್ಲಿಯ ಬಗ್ಗೆ ಎಂತ ಕೂಡ ಗೊತ್ತಿಲ್ಲ, ಯಾಕೆ ಅಂದರೆ ನಾವು ಹೋಗೋದು ಮೊದಲ ಬಾರಿಗೆ ಅಲ್ಲಿಗೆ. ಹಾಗಾಗಿ ಅಲ್ಲಿ ಇರುವವರ ಹತ್ರ ವಿಚಾರಿಸಿದ್ವಿ, ನಮಗೆ ಸ್ನೋ ಪ್ಯಾಂಟಸಿಗೆ ಹೋಗ್ಲಿಕ್ಕುಂಟು, ಅದು ಎಷ್ಟನೇ ಫ್ಲೋರ್ನಲ್ಲಿ ಇದೆ ಅಂತೇಳಿ. ಅವರು 3rd ಫ್ಲೋರ್ ಅಂತ ಹೇಳಿದರು. ನಾವು ಹಾಗೆ ಹೀಗೆ ಮಾಡಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಹುಡುಕಾಡಿ ಕೊನೆಗೆ ಬಂದು ಎತ್ತಿದ್ವಿ ಆಯಿತಾ. 3rd ಫ್ಲೋರ್ನಲ್ಲಿ ನೀವು ಮಕ್ಕಳಿಗೆ ಬೇಕಾದಂತಹ ಪ್ರತಿಯೊಂದು ಆಟ ಆಡಲಿಕ್ಕೆ ಗೇಮಿಂಗ್ಗಳು ಇದೆ. ಅಲ್ಲಿಗೆ ಹೋಗುವಾಗ ಸ್ವಲ್ಪ ಹಣ ಕೈಯಲ್ಲಿ ಜಾಸ್ತಿಯೇ ಬೇಕು ಆಯಿತಾ. ಯಾಕೆ ಅಂದರೆ ಮಕ್ಕಳು ಆಟ ಆಡುವುದನ್ನು ನೋಡಿದ ಕೂಡಲೇ ಖಂಡಿತ ನಮ್ಮನ್ನು ಬಿಡುವುದಿಲ್ಲ. ಹಾಗಾಗಿ ನಾವು ಹೋಗುವ ಮುಂಚೆಯೇ ಸ್ವಲ್ಪ ಹಣವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವುದೇ ಒಳ್ಳೆಯದು. ಟಿಕೆಟ್ ಹೇಗೆ ಅಂತ ಹೇಳಿದರೆ, ಹೈಟ್ ವೈಸ್ ಚಾರ್ಜ್ ಮಾಡ್ತಾರೆ. ನನ್ನ ಮಗಳು ಚಿಕ್ಕದಿರುವುದರಿಂದ ಅವಳಿಗೆ ಫ್ರೀ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಒಂದು ಕಂಬದ ರೀತಿ ಉಂಟು, ಅದರಲ್ಲಿ ರೆಡ್ ಮಾರ್ಕ್ ಕೂಡ ಹಾಕಿದ್ದಾರೆ. ರೆಡ್ ಮಾರ್ಕ್ಗಿಂತ ಕೆಳಗೆ ಇದ್ದವರಿಗೆ 470 ರುಪೀಸ್, ರೆಡ್ ಮಾರ್ಕ್ಗಿಂತ ಮೇಲೆ ಇದ್ದವರಿಗೆ 530 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಮಗೆ ಟೋಟಲಾಗಿ 4060 ರುಪೀಸ್ ಆಯಿತು ಅಲ್ಲಿಯ ಎಂಟ್ರಿ ಫೀಸ್. ನಾವು ಅಲ್ಲಿಂದ ಸೀದಾ ಎಂಟ್ರಿ ತೊಗೊಂಡ್ವಿ. ಚಪ್ಪಲ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಹಾಕಿ ತೆಗೆದಿಟ್ಟು ಅವರು ಕೊಡುವಂತಹ ಕೋಟ್, ಹಾಗೆ ಸಾಕ್ಸ್, ಹ್ಯಾಂಡ್ ಗ್ಲೌಸು, ಶೂ ಎಲ್ಲ ತೆಗೆದುಕೊಂಡು ಬಂದು ಒಮ್ಮೆ ತಯಾರಾಗುವ ಅಂತ ಕೂತ್ಕೊಂಡ್ವಿ. ನನ್ನ ಮಗಳು ಆಲ್ರೆಡಿ ತಯಾರಾಗಿ ಕೂತಿದ್ದಾಳೆ. ನೋಡಿ, ಇಲ್ಲಿ ನಾವೆಲ್ಲ ಕೋಟೆಲ್ಲ ಹಾಕಿ ಹೊರಡುವಾಗ ನನಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಗೊತ್ತುಂಟ, ಪೆಂಗ್ವಿನ್ಗಳ ರಾಶಿ ತಿರುಗಾಡ್ತಾ ಉಂಟು ಅಂತ ಹೇಳುವ ಫೀಲ್ ಆಗ್ತಾ ಇತ್ತು. ಅಲ್ಲಿಂದ ಸೀದಾ ಸ್ನೋ ಪ್ಯಾಂಟಸಿಗೆ ಎಂಟ್ರಿ ತಗೊಂಡ್ವಿ ಮಾರ್ರೆ. ಅಬ್ಬಾ, ಒಂದು ಕ್ಷಣದಲ್ಲಿ ಸ್ವರ್ಗವೇ ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ ಅನ್ನುವ ಫೀಲ್ ಆಯಿತು ಆಯಿತಾ. ನೀವು ಬೇಸಿಗೆಯಲ್ಲಿ ಎಲ್ಲಿಗಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ಆಯಿತಾ. ಎಷ್ಟು ಚಂದ ಗೊತ್ತುಂಟ. ನೋಡಿ, ಇಲ್ಲಿ ನನ್ನ ಅಕ್ಕ ಒಳಗೆ ಹೋದ ಕೂಡಲೇ ತನ್ನ ಮಕ್ಕಳನ್ನೆಲ್ಲ ಮರೆತು ತಾನು ಮಗುವಾಗಿ ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳೆಲ್ಲ ಒಮ್ಮೆ ಮೇಲೆ ಹೋದರು ಆಯಿತಾ. ಅವರಿಗೆ ನೋಡಿದ ಕೂಡಲೇ ಎಂಥ ಖುಷಿ ಆಯಿತು ಗೊತ್ತುಂಟ. ಮಕ್ಕಳಿಗೆ ಅಂತಲ್ಲ ಮಾರ್ರೆ, ನಮಗೆ ಕೂಡ ಹಾಗೆಯೇ. ಅದರ ಒಳಗೆ ಹೋದ ಕೂಡಲೇ ಎಂಥ ಪ್ಲೇಸ್ ಅಲ್ಲ. ನಾವು ಅಕಸ್ಮಾತ್ ಇಲ್ಲಿಗೆ ಬರದಿದ್ದರೆ ಇಂಥ ಒಳ್ಳೆಯ ಪ್ಲೇಸನ್ನು ನಾವು ಮಿಸ್ ಮಾಡ್ಕೊಳ್ತಿದ್ವಿ ಅನ್ನುವ ಫೀಲ್ ಕೂಡ ಆಯಿತು. ನೋಡಿ, ಇಲ್ಲಿ ಮಕ್ಕಳಿಗೆ ಕೆಲವು ಆ್ಯಕ್ಟಿವಿಟೀಸ್ ಇತ್ತು. ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಕೂಡ ಅದರಲ್ಲಿ ಆಟ ಆಡಿದ್ದೇವೆ. ಇದರಲ್ಲಿ ಕೂತ್ಕೊಂಡು ಒಮ್ಮೆ ಜಾರುವಾಗ ಉಂಟಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ. ಒಮ್ಮೆ ಕೂತವ್ರಿಗೆ ಮತ್ತೊಮ್ಮೆ ಕೂರುವ ಅನ್ನುವ ಫೀಲ್ ಆಗ್ತದೆ. ಇಲ್ಲಿ ನೋಡಿ, ನಾನು ಕೂಡ ಒಮ್ಮೆ ಬಂದೆ, ಕೂತು ನೋಡುವ ಎಕ್ಸ್ಪೀರಿಯೆನ್ಸ್ ಹೇಗೆ ಆಗ್ತದೆ ಅಂತ. ಒಮ್ಮೆ ಕೂತ ನಂತರ ಪುನಃ ಕೂರುವ ಅಂತ ಫೀಲ್ ಆಗ್ತಾಯಿತ್ತು ನನಗೆ. ಒಂದು ಕಡೆ ನಾನು, ಮತ್ತೊಂದು ಕಡೆ ನನ್ನ ಮಗಳು, ಹಾಗೆ ನನ್ನ ನಾದಿನಿಯ ಮಗಳು ಇಬ್ಬರು ಕೂತಿದ್ದಾರೆ. ಈಗ ನೋಡಿ, ಹೋಗುವ ರೀತಿ ನೋಡಿ ಮಾರೆ, ಎಷ್ಟು ಚಂದ ಅಲ್ಲ. ಅಲ್ಲಿ ಹೋಗಿ ಒಮ್ಮೆ ವಾಪಸ್ ಬರೋದು, ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದಲ್ಲ. ನೋಡಲಿಕ್ಕೆ ಮಾತ್ರ ಅಲ್ಲ, ಆಟ ಆಡಲಿಕ್ಕೆ ಕೂಡ ಅಷ್ಟೇ ಖುಷಿ ಆಗ್ತದೆ. ನಂತರ ಇಲ್ಲಿ ಒಬ್ಬೊಬ್ಬರಾಗಿ ಆಟ ಆಡಲಿಕ್ಕೆ ಶುರು ಮಾಡಿದರು. ನಾವು ಹೋಗುವಾಗ ಉಂಟಲ್ಲ, ಅಷ್ಟು ಮಂದಿ ಜನ ಇರಲಿಲ್ಲ. ಹಾಗಾಗಿ ನಮಗೆ ಫ್ರೀಯಾಗಿ ಆಟ ಆಡಲಿಕ್ಕೆ ಆಯಿತು. ಮತ್ತೆ ಸ್ವಲ್ಪ ಜನ ಸೇರಲಿಕ್ಕೆ ಶುರುವಾದರು. ನನ್ನ ಮಗಳು ನೋಡಿ, ಯಾರು ಹೋಗ್ತಾರೆ ಅವರೊಟ್ಟಿಗೆ ಆಟ ಆಡಲಿಕ್ಕೆ ಹೋಗ್ತಾ ಇದ್ದಾಳೆ. ಯಾಕಂದರೆ ಅವಳು ಅಷ್ಟು ಎಂಜಾಯ್ ಮಾಡ್ತಾ ಇದ್ಲು. ನನ್ನ ಮಗಳು ಇಲ್ಲಿ ಅಂತಲ್ಲ, ಯಾವ ಪ್ಲೇಸಿಗೆ ಬೇಕಾದರೂ ನೀವು ಕರೆದುಕೊಂಡು ಹೋಗಲಿ, ಅವಳು ಆ ಪ್ಲೇಸನ್ನು
ಸಖತ್ತಾಗಿ ಎಂಜಾಯ್ ಮಾಡ್ತಾಳೆ. ಇಲ್ಲಿ ನೋಡಿ ಐಸ್ನಲ್ಲಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಅವಳು ಟಾರ್ಗೆಟ್ ಮಾಡಿದ್ದು ನನ್ನನ್ನೇ ಆಯಿತಾ, ಅಮ್ಮ ಅಂತ ಕೂಡ ನೋಡಲಿಲ್ಲ. ನನಗೆ ಐಸ್ ತಂದು ತಂದು ಹಾಕಿದ್ಲು. ನಂತರ ಅವಳಿಗೆ ಸಿಕ್ಕಿದ್ದು ಅವಳ ಅತ್ತೆ ಇವಳು ಎಂತ ಮಾಡಿದರೂ ಕೂಡ ಮಾತಾಡೋದಿಲ್ಲ. ಅವಳು ಹೇಗೆ ಹೇಳ್ತಾಳೆ ಹಾಗೆ ಕೇಳ್ತಾರೆ. ಹಾಗಾಗಿ ಅವಳು ಪ್ರತಿ ಸಾರಿಯೂ ಪೋಕುರಿ ಮಾಡುವುದು ಅವಳ ಅತ್ತೆಗೆ. ಆದರೂ ಕೂಡ ಅವರು ಒಂದು ಮಾತು ಕೂಡ ಬೈಯೋದಿಲ್ಲ ಮಾರ್ರೆ. ಅಷ್ಟು ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ ಅವಳಿಗೆ. ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ನೀವು ಇಲ್ಲಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗೋದಾದರೆ ಮಕ್ಕಳಿಗೆ ಫುಲ್ ಪ್ಯಾಂಟ್, ಫುಲ್ ಸ್ಲೀವ್ ಡ್ರೆಸ್ ಹೀಗೆ ಹಾಕಿಕೊಂಡು ಕರೆದುಕೊಂಡು ಹೋಗಿ ಆಯಿತಾ. ಇಲ್ಲಿ ಕೋಟ್, ಶೂ, ಸಾಕ್ಸ್ ಎಲ್ಲ ಕೊಡ್ತಾರೆ, ಆದರೆ ಕೂಡ ಅದು ಸಾಲುವುದಿಲ್ಲ, ಅಷ್ಟು ಕೋಲ್ಡ್ ಇರ್ತದೆ. ಅದರ ಒಳಗೆ ಹೋದ ನಂತರ ನಮಗೆ ಚಳಿ ತಡೆದುಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಾವೆಲ್ಲ ಮುಂಚೆಯೇ ತಯಾರಾಗಿ ಹೋದರೆ ನಮಗೆ ಯಾವುದೇ ಕೂಡ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ನೋಡಿ ಪುಟ್ಟ ಗುಹೆಯೊಳಗೆ ನಮ್ಮ ಮಕ್ಕಳೆಲ್ಲ ಸೇರಿ ಎಷ್ಟು ಚೆಂದ ಆಟ ಆಡ್ತಿದ್ದಾಳೆ ಅಂತ. ಅದರಲ್ಲಿ ಒಂದು ಮಗು ಉಂಟಲ್ಲ, ಅದು ಅಪ್ಪನೊಟ್ಟಿಗೆ ಬಂದದ್ದು. ಅಪ್ಪ ಒಳಗಡೆ ಬರಲಿಲ್ಲ ಆಟ ಆಡಲಿಕ್ಕೆ, ಹಾಗಾಗಿ ನಮ್ಮಲ್ಲಿ ಹೇಳಿ ಕಳಿಸಿದ್ರು ನಮ್ಮ ಮಗಳನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತ. ಆ ಮಗು ಕೂಡ ನಮ್ಮ ಮಕ್ಕಳೊಟ್ಟಿಗೆ ಸೇರಿ ಚೆಂದ ಎಂಜಾಯ್ ಮಾಡ್ತಾ ಇದ್ಲು. ನಮ್ಮ ಈ ಬ್ಯುಸಿ ಲೈಫ್ನಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಇಲ್ಲದ ಸಲ್ಲದ ತಲೆನೋವು, ಈ ಕೆಲಸ, ಮಕ್ಕಳನ್ನು ನೋಡಿಕೊಳ್ಳುವುದು, ಇದೆಲ್ಲದರ ಜೊತೆಗೆ ನಮ್ಮನ್ನು ನಾವೇ ಮರೆತು ಹೋಗಿರ್ತೇವೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ಈ ರೀತಿ ಔಟಿಂಗ್ ಹೋಗಿ ಎಂಜಾಯ್ ಮಾಡುವುದರಿಂದ ನಮ್ಮ ಸಮಸ್ಯೆಗಳು, ಈ ತಲೆನೋವನ್ನೆಲ್ಲ ಮರೆತು ಒಂದು ದಿನ ನಾವು ಕೂಡ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆರೆತಾಗೆ ಆಗ್ತದೆ ಆಯಿತಾ. ನಾವು ಕೂಡ ಹಾಗೆಯೇ ಹೊರಗಡೆ ಹೋದರೆ ಮಕ್ಕಳಾಗಿಯೇ ಫೀಲ್ ಮಾಡ್ತೇವೆ, ಮಕ್ಕಳಾಗಿಯೇ ಆಟ ಆಡಿ ಎಂಜಾಯ್ ಮಾಡ್ತೇವೆ. ಇಲ್ಲಿ ನೋಡಿ ಎಷ್ಟು ಚೆಂದ ಇತ್ತು ಅಂದರೆ, ಈ ಆರ್ಟಿಫಿಷಿಯಲ್ ಆಗಿ ಏನೆಲ್ಲ ತಯಾರು ಮಾಡ್ತಾರೆ ಅಲ್ಲ, ಸ್ನೋಫಾಲ್ ಕೂಡ ಆಗ್ತಾಯಿತ್ತು ಮಾರ್ರೆ. ಅದನ್ನು ನೋಡಲಿಕ್ಕೆ ಒಂದು ಚೆಂದ ಆಯಿತಾ. ಮಕ್ಕಳು ನೋಡಿ ಇಲ್ಲಿ ನಮ್ಮ ಆಚೆ ಹೇಳ್ತಾರೆ, ಕಂಜಿಗೆ ಪಿದಾಯ ಬುಡ್ನಾಗ ಕಿವಿಗೆ ಗಾಳಿ ದಿಂಜಿಲೆ ಕಾಪುಂಡು ಅಂತೇಳಿ. ಹಾಗೆಯೇ ಮಕ್ಕಳ ಕಿವಿಗೆ ಗಾಳಿ ನುಗ್ಗಿದಾಗೆ ಆಗಿದೆ ಆಯಿತಾ. ಮಕ್ಕಳು ಮಾತ್ರ ಅಲ್ಲ, ನನ್ನ ಅಕ್ಕ ನೋಡಿ ಇಲ್ಲಿ ಮಕ್ಕಳಿಗಿಂತ 3 ಪಾಲು ಆಟ ಆಡ್ತಿದ್ದಾರೆ. ನೋಡಿ ನೋಡಿ ಎಷ್ಟು ಚೆಂದ ಎಂಜಾಯ್ ಮಾಡ್ತಿದ್ದಾರೆ ಮಾರ್ರೆ. ಅವರನ್ನು ನೋಡಲಿಕ್ಕೆ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಅವರು ಮನೆಯಲ್ಲಿ ಆ ರೀತಿ ಇರೋದೇ ಇಲ್ಲ ಆಯಿತಾ. ಯಾವಾಗ ನೋಡಿದರೂ ಮನೆ ಕೆಲಸ, ಜವಾಬ್ದಾರಿ, ಅದು ಇದು ಅಂತೇಳಿ ಇರ್ತಾರೆ. ಹೀಗೆ ಹೊರಗಡೆ ಬಂದಾಗ ಮಕ್ಕಳ ಜೊತೆ ಮಕ್ಕಳಾಗಿರೋದನ್ನು ನೋಡಲಿಕ್ಕೆ ಒಂದು ಚೆಂದ ಆಯಿತಾ. ನೋಡಿ ಅಲ್ಲಿ ಎಷ್ಟು ಚೆಂದ. ಈ ಮಕ್ಕಳೆಲ್ಲ ಮಾರ್ರೆ ಈ ಐಸನ್ನು ತಂದು ತಂದು ನನ್ನ ಮುಖಕ್ಕೆಲ್ಲ ಬಿಸಾಕುದಾಯ್ತಾ. ಅದು ಮುಖಕ್ಕೆ ಬೀಳುವಾಗ ಉಂಟಲ್ಲ, ಒಮ್ಮೆ ದಮ್ಮು ಕಟ್ಟಿದಾಗೆ ಆಗ್ತದೆ, ಅಷ್ಟು ಕೋಲ್ಡ್ ಇರ್ತದೆ. ನನ್ನ ಮಗಳು ಸಹ ನನ್ನನ್ನು ಬಿಡುವುದಿಲ್ಲ, ನನ್ನನ್ನೇ ಟಾರ್ಗೆಟ್ ಮಾಡೋದು. ನಾನಾಗೆ ಅಲ್ಲ, ನನ್ನ ನಾದಿನಿ ನಿಂತಿದ್ರು, ಅವ್ರಿಗೆ ಸ್ವಲ್ಪ ಚಳಿ ಕೂಡ ಜಾಸ್ತಿ ಆಗ್ತಾಯಿತ್ತು. ಅವರ ಮೂಗು ನೋಡಬೇಕು ಮಾರ್ರೆ, ಕೆಂಪು ಕೆಂಪು ಟೊಮೊಟೊ ಹಣ್ಣಿನಾಗೆ ಕಾಣಿಸ್ತಾ ಇತ್ತಾಯ್ತಾ. ಬೇಕು ಬೇಕು ಅಂತಲೇ ನಾವು ಅವರಿಗೆ ಸ್ವಲ್ಪ ಉಪದ್ರ ಜಾಸ್ತಿಯೇ ಮಾಡ್ತಿದ್ವಿ. ಯಾಕೆಂದರೆ ಅವರು ಚಳಿ ತಡೆದುಕೊಳ್ಳ ಆಗದಲ್ಲಿ ಸ್ವಲ್ಪ ದೂರ ನಿಲ್ತಾ ಇದ್ದರು. ಹಾಗಾಗಿ ಅವರಿಗೆ ಸ್ವಲ್ಪ ಉಪದ್ರ ಕೂಡ ಮಾಡ್ತಾಯಿದ್ವಿ ನಾವೆಲ್ಲರೂ ಸೇರಿಕೊಂಡು. ಅಷ್ಟೊತ್ತಿಗಾಗಲೇ ನೋಡಿ ನಿಮ್ಮ ಸಹವಾಸವೇ ಬೇಡ ಅಂತೇಳಿ ದೂರ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಎಷ್ಟು ಚಳಿ ಆಗ್ತಿತ್ತು ಅಂತ ಹೇಳಿದರೆ ನಡಲಿಕ್ಕೆ ಶುರುವಾಗಿದ್ದರು. ಆದರೂ ಕೂಡ ಆಟ ಆಡೋದನ್ನು ಬಿಡ್ತಾ ಇರಲಿಲ್ಲ. ನೋಡಿ ನೋಡಿ ನನ್ನ ನಾದಿನಿಯ ಮೂಗೊಮ್ಮೆ ನೋಡಿ ಮಾರ್ರೆ, ಅಬ್ಬಾ ನೋಡಿ, ಆಹಾ ನೋಡಿ ನನ್ನ ಮಗಳು ಅಲ್ಲಿಗೆ ಕೂಡ ಬಂದಳು. ನನ್ನ ಮಗ ನೋಡಿಯಾ, ಅವನು ಕೂಡ ಭಾರಿ ಎಂಜಾಯ್ ಮಾಡ್ತಾ ಇದ್ದ. ಆದರೆ ನನ್ನ ಮಗಳು ಪೋಕ್ರಿದ್ದಾಳಲ್ಲ, ಎಲ್ಲಿ ಹೋದರೂ ನನ್ನನ್ನು, ನನ್ನ ನಾದಿನಿಯನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಪುಟ್ಟ ಮಕ್ಕಳಿಗೆ ಅಂತ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ನನ್ನ ಅಕ್ಕನ ಮಗ ಹಾಗೆ ನನ್ನ ಮಗಳು ಎಲ್ಲ ಸೇರಿಕೊಂಡು ಯಾರ ಸವಾಸವು ಬೇಡ ಅಂಥೇಳಿ ಇಲ್ಲಿ ಮೂಲೆಯಲ್ಲಿ ಬಂದು ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ ಆಯಿತಾ. ಇವರು ಹೀಗೆ ಆಟ ಆಡೋದು ನಮಗೆ ಕೂಡ ಖುಷಿ ಆಯಿತು. ಯಾಕೆಂದರೆ ಇಲ್ಲದಿದ್ದರೆ ನಮಗೇ ಐಸು ತಂದು ತಂದು ರಾಶಿ ಆಗ್ತಾಯಿದ್ರು. ನನ್ನ ನಾದಿನಿ ನೋಡಿ ಇಲ್ಲಿ ಸಣ್ಣ ಮಗುವಾಗೆ ಜೋಕಾಲಿ ಆಡೋದು. ನಾದಿನಿ ಮಾತ್ರ ಅಲ್ಲ, ನಾನು ಕೂಡ ಆಟ ಆಡಿದ್ದೇನೆ ಆಯಿತಾ. ನಾದಿನಿ ಬಂದು ಜೋಕಾಲಿಯಲ್ಲಿ ಕೂತ ನಂತರ ನನಗೆ ಕೂಡ ಧೈರ್ಯ ಆಯಿತು, ತೊಂದರೆ ಇಲ್ಲ, ನಾವು ಕೂತ್ರೆ ತುಂಡಾಗೋದಿಲ್ಲ ಅನ್ನೋದೊಂದು ಧೈರ್ಯ ಬಂತು. ಹಾಗಾಗಿ ನಾವು ಕೂಡ ಜೋಕಾಲಿಯಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ವಿ. ಒಮ್ಮೆ ನಮ್ಮ ಬಾಲ್ಯ ಎಲ್ಲ ನೆನಪಾಯಿತು. ಅಲ್ಲಿ ನೋಡಿ ಆರ್ಟಿಫಿಷಿಯಲ್ ಆಗಿ ಸ್ನೋಫಾಲ್ ಆಗೋದು, ಎಂತೆಂಥ ಟೆಕ್ನಾಲಜಿ ಅಲ್ಲ ಮಾರ್ರೆ. ನಮ್ಮ ಅಶ್ವಿನಿ ಅಕ್ಕನ ಸರದಿ, ಅವರು ಮಕ್ಕಳನ್ನೆಲ್ಲ ಬದಿಗೆ ಕಳಿಸಿ ತಾನು ಜೋಕಾಲಿಯಲ್ಲಿ ಕೂತ್ಕೊಂಡು ಆಟ ಆಡಲಿಕ್ಕೆ ಶುರು ಮಾಡಿದರು. ನಾವು ಬಹಳ ದಿನದಿಂದ ಮಕ್ಕಳಿಗೆ ಶಾಲೆಗೆ ರಜೆ ಸಿಕ್ಕೇ ಆಯಿತು, ಈ ಸರ್ತಿ ಎಲ್ಲಿಗೆ ಟ್ರಿಪ್ ಹೋಗೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಆಗ ನಮ್ಮೆಲ್ಲರ ತಲೆಗೆ ಬಂದದ್ದು ಸ್ನೋ ಫ್ಯಾಂಟಸಿಗೆ ಯಾಕೆ ಹೋಗಬಾರ್ದು ಅಂತ. ಒಮ್ಮೆ ಟ್ರೈ ಮಾಡಿ ನೋಡುವ ಅಂತ ಬಂದದ್ದಾಯ್ತಾ. ಪ್ರತಿ ಸರ್ತಿಯೂ ಮಕ್ಕಳನ್ನು ವಾಟರ್ ಪಾರ್ಕಿಗೆ ಕರೆದುಕೊಂಡು ಹೋಗ್ತಾ ಇದ್ವಿ. ಈ ಸರ್ತಿ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಸ್ನೋ ಫ್ಯಾಂಟಸಿಗೆ ಬರುವ ಅಂಥೇಳಿ ಡಿಸೈಡ್ ಮಾಡಿದ್ವಿ.
ಬಂದಿದ್ದಕ್ಕೂ ಸಾರ್ಥಕ ಆಯಿತು ಆಯಿತಾ. ನಾವು ಅಲ್ಲಿ ಇದ್ದಷ್ಟು ಹೊತ್ತು ನಮ್ಮನ್ನು ನಾವು ಮರೆತು ಮಕ್ಕಳ ರೀತಿಯಲ್ಲಿ ಎಂಜಾಯ್ ಮಾಡಿದ್ದೇವೆ. ಮಕ್ಕಳು ಕೂಡ ಹಾಗೆಯೇ ಭಾರಿ ಖುಷಿಯಿಂದ ಆಟ ಆಡಿದ್ದಾರೆ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಸರಿಯಾಗಿ ನಡಿಲಿಕ್ಕೆ ಕೂಡ ಆಗ್ತಾ ಇಲ್ಲ ಆಯಿತಾ. ಅಷ್ಟು ಚಳಿ ಆಗ್ತಿದ್ದು ಅವಳು ನಡಗಲಿಕ್ಕೆ ಶುರು ಆಗಿದ್ಲು. ಹಾಗೆಯೇ ಅಮ್ಮ ಚಳಿ ಆಗ್ತದೆ ಹೊರಗೆ ಹೋಗುವ ಅಂತ ಆಟ ಕೂಡ ಇಡಲಿಕ್ಕೆ ಶುರು ಮಾಡಿದ್ಲು. ಅಷ್ಟೊತ್ತಿಗಾಗಲೇ ಮಕ್ಕಳಿಗೆ ಎಲ್ಲರಿಗೂ ಚಳಿ ಶುರುವಾಗಿತ್ತು. ಚಳಿಯಲ್ಲೂ ಕೂಡ ಮಕ್ಕಳು ಆಟ ಆಡೋದನ್ನು ನಿಲ್ಲಿಸಲಿಲ್ಲ. ಇಲ್ಲಿ ನೋಡಿ, ಒಂದೊಂದು ಮಕ್ಕಳು ಒಂದೊಂದು ರೀತಿಯಲ್ಲಿ ಆಟ ಆಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ 530 ರೂಪಾಯಿ ಕಟ್ಟಿ ಒಳಗೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯ್ತಾಯ್ತಾ. ಯಾಕೆಂದರೆ ನಮಗೆ ಎಷ್ಟು ಹಣ ಕೊಟ್ಟರೆ ಕೂಡ ಖುಷಿ ಸಿಗುವುದು ಬಹಳ ಕಷ್ಟ. ಆದರೆ ಇಲ್ಲಿ ನಮಗೆ ಕೇವಲ 530 ರೂಪಾಯಿಗೆ ನಮ್ಮನ್ನು ನಾವು ಮರೆಯುವಷ್ಟು ಖುಷಿ ಸಿಕ್ಕಿದೆ. ಲಾಸ್ಟಿಗೆ ನಾವೆಲ್ಲರೂ ಹೊರಗಡೆ ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗೆ ನನ್ನ ಅಕ್ಕ ಪುನಃ ಹೇಳಿದರು, ಹೇಗೂ ಹೊರಗಡೆ ಹೋಗುವುದಲ್ಲ, ಒಮ್ಮೆ ಚಂದ ಆಟ ಆಡಿ ಹೊರಗಡೆ ಹೋಗುವ ಅಂತೇಳಿ ಫೈನಲಿ ಚಂದ ಐಸ್ನಲ್ಲಿ ಆಟ ಆಡಿದರು. ಇಲ್ಲಿಂದ ಸೀದಾ ಹೊರಗಡೆ ಬಂದರೆ ಹೊರಗಿನ ವ್ಯೂ ಈ ರೀತಿ ಕಾಣಿಸ್ತಾ ಇತ್ತು. ನೇಚರ್ ಎಷ್ಟು ಚೆಂದ ಕಾಣಿಸ್ತಾ ಉಂಟು ಅಲ್ಲ. ಹಾಗೆಯೇ ನಮ್ಮ ವೇಷವನ್ನೆಲ್ಲ ಕಳಚಿ ಸ್ವಲ್ಪ ಕೂತ್ಕೊಳ್ಳುವ ಅಂಥೇಳಿ ಕೂತ್ಕೊಂಡ್ವಿ. ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ಅಲ್ಲಿಯ ಫೋಟೋಗ್ರಾಫರ್ ನಮಗೆ ಡೋಂಗಿ ಮಾಡಿದ್ದು ಮಾರ್ರೆ. ಫೋಟೋ ತೆಗಿಲಿಕ್ಕೆ ಬಂದಾಗ ಹೇಳಿದರು 1 ಕಾಪಿಗೆ 50 ರೂಪಾಯಿ ಅಂತೇಳಿ. ನಾವು ಹಾಗೆಯೇ 50 ರೂಪಾಯಿ ಅಲ್ಲ, ತೊಂದರೆ ಇಲ್ಲ ಅಂತೇಳಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಹೊರಗಡೆ ಬಂದು ಕಾಪಿ ತೆಗೆಯುವಾಗ ವಾಟ್ಸಪ್ ಮಾಡಲಿಕ್ಕೆ 50 ರೂಪಾಯಿ, ಕಾಪಿ ಬೇಕಾದರೆ 150 ರೂಪಾಯಿ ಅಂತ ಹೇಳಿದರು. ಮತ್ತಿನ್ನೆಂತ ಮಾಡೋದು, ಫೋಟೋ ತೆಗೆಸಿ ಆಯ್ತಲ್ಲ ಅಂತೇಳಿ 2 ಕಾಪಿ ಫೋಟೋವನ್ನು ತೆಗೆದುಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರುವಷ್ಟೊತ್ತಿಗೆ ನನ್ನ ಮಗಳಿಗೆ ಆಟ ಆಡೋದನ್ನೆಲ್ಲ ನೋಡಿ ಕೂಗಲಿಕ್ಕೆ ಶುರು ಮಾಡಿದ್ಲು. ನನ್ನನ್ನು ಯಾವುದ್ರಲ್ಲಾದರೂ ಒಂದರಲ್ಲಾದರೂ ಆಟ ಆಡಿಸಲೇಬೇಕು ಅಂತ. ಮತ್ತೆ ನೋಡಿ, ಇಲ್ಲಿ ಕುದುರೆ ಗಾಡಿಯಲ್ಲಿ ಕೂರಿಸಿದ್ದೇವೆ ಆಯಿತಾ. ಅದು ಕೂಡ ಒಂದು ಮಕ್ಕಳಿಗೆ 150 ರೂಪಾಯಿ. ಆದರೆ ನನ್ನ ಮಗಳು ಚಿಕ್ಕವಳಿದ್ದಾಳೆ ಅಂತೇಳಿ ಅವಳಿಗೆ ಕೂತ್ಕೊಳ್ಳಿಕ್ಕೆ ಸಪೋರ್ಟಿವ್ ಆಗಿ ನನ್ನ ನಾದಿನಿಯ ಮಗಳು ಕೂತಿದ್ದಾಳೆ. ಅವರಿಬ್ಬರ ಚಾನ್ಸ್ ಆಯಿತಾ. 150 ರೂಪಾಯಿಗೆ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಲ್ಲಿ ಅವರ ಆಟವೆಲ್ಲ ಮುಗಿಸಿ ನಾವು ಸೀದಾ ಬಂದದ್ದು ಡ್ರೆಸ್ ಸೆಕ್ಷನ್ಗೆ. ಎಲ್ಲಿ ಶಾಪಿಂಗ್ಗೆ ಹೋಗಲಿ ಮಾರ್ರೆ, ಈ ಡ್ರೆಸ್ ನೋಡೋದೊಂದು ಭಾರೀ ಖುಷಿ ಅಲ್ಲ. ನಿಮಗೆ ಬೆಸ್ಟ್ ಕ್ವಾಲಿಟಿಯ ಡ್ರೆಸ್ ಎಲ್ಲ ಬೇಕು ಅಂತ ಹೇಳಿದರೆ ಒಮ್ಮೆ ನೆಕ್ಸಸ್ ಮಾಲ್ಗೆ ವಿಸಿಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಇಲ್ಲಿಯ ಡ್ರೆಸ್ಗಳೆಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಇತ್ತು. ನಾವು ಕೂಡ ಎಲ್ಲ ಡ್ರೆಸ್ಸನ್ನೆಲ್ಲ ನೋಡಿ ಸೀದಾ ಹೊರಗಡೆ ಬಂದ್ವಿ. ಇದು ನೋಡಿ ನೆಕ್ಸಸ್ ಮಾಲ್ನ ಬಿಲ್ಡಿಂಗ್ ಆಯಿತಾ, ಎಷ್ಟು ದೊಡ್ಡದಾಗಿದೆ. ಹಾಗೆಯೇ ಅಲ್ಲಿ ಸುತ್ತಮುತ್ತಲಿನ ನೇಚರ್ ಕೂಡ ಅಷ್ಟೇ ಚೆಂದ ಉಂಟು. ಎಲ್ಲಿಯ ವಾತಾವರಣ ಚೆಂದ ಇರ್ತದ, ಅಲ್ಲಿಯ ವೈಬ್ಸ್ ಕೂಡ ಅಷ್ಟೇ ಒಳ್ಳೆಯದಾಗಿರ್ತದೆ. ಹಾಗಾಗಿ ಅಲ್ಲಿ ಹೋದವರಿಗೆ ನಿಜವಾದ ಖುಷಿಯಂತೂ ಖಂಡಿತ ಸಿಕ್ಕೇ ಸಿಗ್ತದೆ. ಆಲ್ರೆಡಿ ಹೊರಗಡೆ ಬಂದಾಗಿತ್ತು, ಆದರೆ ನಮ್ಮ ಗಾಡಿ ಇನ್ನೂ ಪಾರ್ಕಿಂಗ್ನಲ್ಲಿಯೇ ಇತ್ತು. ಹಾಗಾಗಿ ಗಾಡಿಯವರಿಗೆ ಕಾಲ್ ಮಾಡಿ ಹೊರಗಡೆ ಬರಲಿಕ್ಕೆ ಹೇಳಿ ಅಲ್ಲಿಂದ ಸೀದಾ ಹೊರಟಿದ್ದು ಊಟ ಮಾಡುವ ಅಂತೇಳಿ. ಆದರೆ ಒಂದು ಬೇಜಾರೆಂತ ಗೊತ್ತುಂಟಾ, ನನ್ನ ನಾದಿನಿ ವೆಜ್ ಮಾರ್ರೆ. ಹಾಗಾಗಿ ನಾನ್ ವೆಜ್ ತಿನ್ನೋದು ಮಿಸ್ ಆಯ್ತಲ್ಲ ಅಂಥೇಳಿ ನಾವು ಮ್ಯಾಂಗ್ಳೂರಿಗೆಲ್ಲ ಬಂದರೆ ಒಮ್ಮೆ ಫಿಶನ್ನು ಟ್ರೈ ಮಾಡಲೇಬೇಕಾಯ್ತಾ. ಎಂಥ ಟೇಸ್ಟಿ ಫಿಶ್ ಸಿಗ್ತದೆ ಗೊತ್ತುಂಟಾ. ಹಾಗಾಗಿ ನಾನು ಮ್ಯಾಂಗ್ಳೂರಿಗೆ ಹೋದಾಗ ಪ್ರತಿ ಸರ್ತಿಯೂ ಫಿಶನ್ನೇ ತಗೊಳ್ಳೋದು. ಆದರೆ ಇವತ್ತು ನಾದಿನಿ ವೆಜ್ ಆಗಿದ್ದರಿಂದ ನಾವು ಕೂಡ ವೆಜ್ಜೇ ತಿನ್ನಬೇಕಾಯ್ತು. ಹಾಗಾಗಿ ನಾವು ಒಂದು ವೆಜ್ ಹೋಟೆಲ್ಗೆ ಹೋದ್ವಿ. ಎಲ್ಲರಿಗೂ ಹಸಿವಾಗಿ ಎಲ್ಲರ ಮುಖವೂ ಕೂಡ ಚಿಕ್ಕದಾಗಿತ್ತು. ಅಷ್ಟೊತ್ತಿಗಾಗಲೇ ಊಟ ಕೂಡ ಬಂದಿತ್ತು. ವೆಜ್ ಊಟ ಆದರೆ ನೋಡಿ ಎಷ್ಟು ವೆರೈಟಿ ಉಂಟು ಅಂಥೇಳಿ. ಊಟ ಬಂದಿದ್ದೇ ತಡ ಮಾರ್ರೆ. ಎಲ್ಲರೂ ಊಟ ಮಾಡಲಿಕ್ಕೆ ಶುರು ಮಾಡಿದ್ವಿ, ಯಾಕೆಂದರೆ ಅಷ್ಟು ಹಸಿವಾಗಿತ್ತು. ಊಟ ಎಲ್ಲ ಮುಗಿಸಿಕೊಂಡು ನೆಕ್ಸ್ಟ್ ಹೊರಟದ್ದು ಎಲ್ಲಿಗೆ ಗೊತ್ತುಂಟಾ, ಪಣಂಬೂರಿಗೆ ಮಾರ್ರೆ. ಪಣಂಬೂರು ಅಂದರೆ ಆಲ್ರೆಡಿ ಗೊತ್ತಾಯ್ತಲ್ಲ ನಿಮಗೆ, ಪಣಂಬೂರು ಬೀಚಿಗೆ ಆಯಿತಾ. ನೆಕ್ಸ್ಟ್ ಬೀಚ್ನಲ್ಲಿ ಸ್ವಲ್ಪ ಆಟ ಆಡುವ, ಎಂಜಾಯ್ ಮಾಡುವ ಅಂತ ಬಂದ್ವಿ. ಇದೇನಿದು ಇಷ್ಟು ಬೇಗ ಕಾಸ್ಟ್ಯೂಮ್ ಚೇಂಜ್ ಆಯಿತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಮಾರ್ರೆ, ಬೀಚಿಗೆ ಹೋಗೋದಂದರೆ ಸ್ವಲ್ಪ ಬೀಚಿಗೆ ಬೇಕಾದ ಡ್ರೆಸ್ಸನ್ನೇ ಹಾಕಬೇಕಾಗ್ತದೆ ಅಲ್ಲ. ಈ ಶಾರ್ಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಹೋಗಬೇಕಲ್ವ. ನೋಡಿ, ಇದು ನನ್ನ ಔಟ್ಫಿಟ್ ಆಗಿತ್ತು. ನಮ್ಮೆಲ್ಲರ ವೇಷ ನೋಡಿ ಇಲ್ಲಿ ಹೇಗಿದ್ದೆ ಹೇಗಾದೆ ಅಂತ ಆಗಿದ್ದೇವೆ. ಮಾಲ್ನಲ್ಲಿ ಇರುವಾಗ ಅದಕ್ಕೆ ಬೇಕಾದಂಥ ಔಟ್ಫಿಟ್ಟನ್ನು ಹಾಕ್ಕೊಂಡಿದ್ವಿ. ಹಾಗೆ ಬೀಚಿಗೆ ಬರುವಾಗ ಬೀಚ್ಗೆ ಬೇಕಾದಂಥ ಔಟ್ಫಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೇವೆ. ಬೀಚ್ಗೆ ಬರುವಾಗ ಈ 3/4 ಪ್ಯಾಂಟ್, ಟೀ ಶರ್ಟ್ಸ್ ಈ ಥರ ಎಲ್ಲ ಬೇಕಾಗ್ತದೆ ಅಲ್ಲ. ನಮಗೆ ಹಾಗೆ ಇದ್ದರೆ ಮಾತ್ರ ಅಲ್ಲ ಫ್ರೀಯಾಗಿ ಆಟ ಆಡಲಿಕ್ಕೆ ಆಗೋದು. ಹಾಗೆ ನಮ್ಮ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಸೀದಾ ಬೀಚಿಗೆ ಆಟ ಆಡುವ ಅಂತ ಬಂದ್ವಿ. ಅಷ್ಟೊತ್ತಿಗೆ ಆಗಲೇ ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು. ಎಲ್ಲರೂ ನೀರಿನಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ನನ್ನ ನಾದಿನಿ ಅಕ್ಕ ಎಲ್ಲ ಹೋಗಿ ಅಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿ ಆಗಿದೆ ಮಾರ್ರೆ. ನನ್ನನ್ನು ಬಿಟ್ಟೆ ಓಡಿರೋದಾಯ್ತಾ. ಶುರುವಲ್ಲಿ ನನ್ನ ಮಗಳಿಗೆ ನೀರಿಗೆ ಇಳಿಲಿಕ್ಕೆ ಭಯ ಆಗ್ತಾಯಿತ್ತು. ಒಮ್ಮೆ ಅವಳ ಅಶ್ವಿನಿ ಅಮ್ಮ ಬಂದು ನೀರಿಗೆ ಕರೆದುಕೊಂಡು ಹೋದ ನಂತರ, ಒಮ್ಮೆ ನೀರಿಗೆ ಇಳಿದ ನಂತರ ಉಂಟಲ್ಲ, ಆ ಭಯ ಎಲ್ಲ ಹೋಗಿ
ಅವಳನ್ನು ಹಿಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು ಆಯಿತಾ. ಇಲ್ಲಿ ನೋಡಿ ಪ್ರತಿಯೊಬ್ಬರು ಎಷ್ಟು ಚೆಂದ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಮ್ಮ ಮನೆ ಮಕ್ಕಳೆಲ್ಲ ನೀರಿನಲ್ಲಿ ಬಿದ್ದು ಒದ್ದಾಡಲಿಕ್ಕೆ ಶುರು ಮಾಡಿದರು. ಅಶ್ವಿನಿ ಅಕ್ಕ ಹಾಗೆ ನನ್ನ ಸುನೀತಕ್ಕ ಇದ್ದಾರಲ್ಲ, ಅವರು ಮಕ್ಕಳು ಚಿಕ್ಕವರಿದ್ದಾರೆ ಅಂತೇಳಿ ಭಾರೀ ಜೋಪಾನ ಮಾಡ್ತಾಯಿದ್ರು. ನಂತರ ನನಗೆ ಅವರು ಆಟ ಆಡೋದನ್ನು ನೋಡಿ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ ಮಾರೆ. ಹಾಗಾಗಿ ಮೊಬೈಲನ್ನು ನಮ್ಮ ಡ್ರೈವರ್ನ ಕೈಯಲ್ಲಿ ಕೊಟ್ಟು ನಾನು ಕೂಡ ಹೋಗಿ ಆಟ ಆಡಲಿಕ್ಕೆ ಜಾಯ್ನ್ ಆದೆ. ನನ್ನ ಮಗಳು ಅಲ್ಲಿ ಕೂಡ ನನಗೆ ಪೋಖ್ರಿ ಮಾಡಲಿಕ್ಕೆ ಶುರು ಮಾಡಿದ್ಲು. ಅವಳನ್ನು ಕೂಡ ನನ್ನ ಒಟ್ಟಿಗೆ ಕೂರಿಸಿಕೊಂಡು ನೀರಿನಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ವಿ. ನನ್ನ ನಾದಿನಿ ಇಲ್ಲಿ ಕೂಡ ಭಾರಿ ಜೋಪಾನ ಮಾಡ್ತಾಯಿದ್ರು ಆಯಿತಾ. ನನ್ನ ಬಟ್ಟೆ ಚಂಡಿ ಮಾಡ್ಕೊಳ್ಳೋದಿಲ್ಲ, ನಾನು ನೀರಿನಲ್ಲಿ ಜಾಸ್ತಿ ಆಟ ಆಡೋದಿಲ್ಲ ಅಂತೇಳಿ. ಆದರೆ ನಾವು ಬಿಡ್ತೇವ, ನಾನು ಮತ್ತು ನನ್ನ ಅಕ್ಕ ಸೇರಿ ನಾದಿನಿಯನ್ನು ನೀರಿಗೆ ಕೊಂಡೋಗಿ ನೂಕಿ ಹಾಕಿಯೇ ಬಿಟ್ವಿ ಆಯಿತಾ. ನಂತರ ಅವರು ನನ್ನನ್ನು ಚಂಡಿ ಮಾಡಲಿಕ್ಕೆ ಓಡಾಡ್ತಿದ್ದಾರೆ. ನೋಡಿ ನೋಡಿ ನನ್ನನ್ನು ಚಂಡಿ ಮಾಡೋದು ಮಾರ್ರೆ. ನಾನು ಆಲ್ರೆಡಿ ಚಂಡಿ ಆಗಿದ್ದೆ, ಆದರೂ ಕೂಡ ಅವರು ಒಮ್ಮೆ ಅವರ ಖುಷಿಗೆ ನನ್ನನ್ನು ಚಂಡಿ ಮಾಡಲಿಕ್ಕೆ ಬಂದದ್ದಾಯ್ತಾ. ಥರ ನನ್ನ ಟಾರ್ಗೆಟ್ ಉಂಟಲ್ಲ, ಅಶ್ವಿನಿ ಅಕ್ಕ ಆಗಿದ್ದರು. ಅವರು ಭಾರಿ ಹುಷಾರಿದ್ದಾರೆ. ನಮ್ಮನ್ನೆಲ್ಲ ಚಂಡಿ ಮಾಡಿ ಅವರು ಮಾತ್ರ ಚಂಡಿ ಆಗದೆ ಆಟ ಆಡ್ತಾಯಿದ್ರು. ನಮ್ಮನ್ನು ಚಂಡಿ ಮಾಡಿದ ನಂತರ ನಾವು ಅವರನ್ನು ಬಿಡುವ ಮಾತೇ ಇಲ್ಲ. ಹಾಗಾಗಿ ನೋಡಿ ಮೆಲ್ಲ ಎಳೆದು ಕೆಳಗೆ ಬೀಳಿ ಎಸಿಗೆ ಬಿಟ್ಟೆ. ನಂತರ ಅವರು ನನ್ನನ್ನು ಬಿಡ್ತಾರಾ? ಅವರು ನೋಡಲಿಕ್ಕೆ ಸಪುರ ಇದ್ದಾರೆ, ಆದರೆ ನಮಗಿಂತ ಗಟ್ಟಿದ್ದಾರೆ ಮಾರ್ರೆ. ನೋಡಿ ನನ್ನನ್ನು ಕೂಡ ಎಳೆದು ನೀರಿಗೆ ಹಾಕಿಯೇ ಬಿಟ್ಟರು. ಒಟ್ಟಿನಲ್ಲಿ ಹೇಳೋದಾದರೆ ನಾವು 3 ಮಂದಿಯು ನೀರಿನಲ್ಲಿ ಚಂಡಿಯಾಗಿ ಹೋಗಿದ್ವಿ. ಹಾಗೆ ಬೀಚಿನಲ್ಲಿರುವ ಮರಳೆಲ್ಲ ನಮ್ಮ ಮೈಯಲ್ಲೇ ಇತ್ತಾಯ್ತಾ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಒಳ್ಳೆ ಎಂಜಾಯ್ ಕೂಡ ಮಾಡಿದ್ವಿ. ಹೀಗೆ ನೀರಿನಲ್ಲಿ ಆಟಾಡಿ ಸಾಕಾಗಿತ್ತು. ಹಾಗಾಗಿ ನಾನು ಬದಿಯಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನನ್ನ ಮಗಳು ಕೂಡ ಬದಿಯಲ್ಲಿ ಬಂದು ಕೂತ್ಕೊಂಡ್ಳು. ಆಗ ನಾನು ನನ್ನ ಮಗಳಿಗೆ ನಾವು ಚಿಕ್ಕವರಿರುವಾಗ ಮರಳಿನಲ್ಲಿ ಗೂಡು ಕಟ್ಟಿ ಆಟ ಆಡ್ತಾ ಇದ್ವಿ. ಅದನ್ನು ಹೇಗೆ ಗೂಡು ಕಟ್ಟುವುದು ಅಂತೇಳಿ ನನ್ನ ಮಗಳಿಗೆ ತೋರಿಸಿಕೊಡ್ತಾ ಇದ್ದೆ. ಯಾಕೆಂದರೆ ಈಗಿನ ಮಕ್ಕಳಿಗೆ ಈ ರೀತಿ ಮಣ್ಣಿನಲ್ಲಿ ಮರಳಿನಲ್ಲಿ ಆಟಾಡಿಯೇ ಗೊತ್ತಿಲ್ಲ. ಅವರು ಯಾವಾಗಲೂ ಒಂದು ಮೊಬೈಲ್ನಲ್ಲಿ ಆಟ ಆಡ್ತಾ ಇರ್ತಾರೆ, ಇಲ್ಲಾಂದರೆ ವಿಡಿಯೋ ಗೇಮಿಂಗ್. ಅದು ಬಿಟ್ಟು ಹೊರಗಡೆ ಬಂದು ಈ ರೀತಿ ಆಟಾಡಿಯೇ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನನ್ನ ಮಗಳಿಗೆ ಎಲ್ಲ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋ ಕಾರಣದಿಂದ ಇಲ್ಲಿ ಮರಳಿನಲ್ಲಿ ಕೂಡ ಆಟ ಆಡಲಿಕ್ಕೆ ಬಿಟ್ಟಿದ್ದೇನೆ. ಯಾಕೆಂದರೆ ನಾವು ಈ ರೀತಿ ಹೇಳಿಕೊಟ್ಟರೆ ತಾನೇ ಅವರಿಗೆ ಕೂಡ ಅದು ಅರ್ಥವಾಗುವುದು, ಅದರ ಖುಷಿ ಪಡೆಯುವುದು. ಇಲ್ಲದಿದ್ದರೆ ಅವರಿಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ. ಹಾಗಾಗಿ ನಾನು ಕೂಡ ನನ್ನ ಮಗಳಿಗೆ ಮರಳಿನಲ್ಲಿ ಗೂಡು ಕಟ್ಟುವುದು, ಗುಹೆ ಮಾಡುವುದು ಎಲ್ಲವನ್ನು ಹೇಳಿಕೊಡ್ತಾ ಇದ್ದೆ. ಅವಳು ಕೂಡ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಅಂತೇಳಿ. ಇಲ್ಲಿ ನೋಡಿ ನಾನು ಮಾಡಿರುವ ಮರಳಿನ ಗೂಡು ಹೇಗೆ ಆಗಿದೆ ಅಂತೇಳಿ. ಚೆಂದಾಗಿದೆ ಅಲ್ಲ. ನೋಡಿ ಇಲ್ಲಿ ನನ್ನ ನಾದಿನಿ ಹಾಗೂ ಅಕ್ಕನ ಮಕ್ಕಳೆಲ್ಲ ಇನ್ನೂ ನೀರಿನಲ್ಲಿಯೇ ಆಟ ಆಡ್ತಾ ಇದ್ದಾರೆ. ನನ್ನ ಮಗಳು ಅಷ್ಟೊತ್ತಿಗೆ ಅಮ್ಮ ಕ್ಯಾಮಲ್ ರೈಡ್ ಹೋಗುವ ಅಂತ ಹೇಳಿದ್ಲು. ನಾನು ಅವಳ ಖುಷಿಗೆ ಅಡ್ಡಿ ಬರುವುದಿಲ್ಲ. ಹಾಗಾಗಿ ಸರಿ, ಹಾಗಾದರೆ ಕ್ಯಾಮಲ್ ರೈಡ್ ಹೋಗಿಯೇ ಬರುವ, ಅದನ್ನು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಯೇ ಬಿಡುವ ಅಂತೇಳಿ ಕ್ಯಾಮಲ್ ರೈಡ್ ಹೊರಟ್ವಿ. ಅವಳು ಕೂಡ ಸ್ವಲ್ಪವೂ ಭಯ ಪಡಲಿಲ್ಲ. ಯಾಕೆ ಅಂದರೆ ಅವಳು ಸೌದಿಯಲ್ಲಿರುವಾಗ ಹಾರ್ಸ್ ರೈಡೆಲ್ಲ ಹೋಗಿದ್ದಾಳೆ. ಹಾಗಾಗಿ ಅವಳಿಗೆ ಭಯ ಆಗ್ತಾ ಇರಲಿಲ್ಲ. ಸ್ವಲ್ಪ ನನಗೇ ಭಯ ಆಗ್ತಾಯಿತ್ತು. ಎಂಥದ್ದು ಏನಮ್ಮ ಮಾರ್ರೆ, ಎಲ್ಲಾದರೂ ನಮ್ಮನ್ನು ಕೆಳಗೆ ಹಾಕಿ ಅದು ಓಡಿದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಆದರೆ ದೇವರ ದಯೆಯಿಂದ ಏನೂ ಆಗಲಿಲ್ಲ ಆಯಿತಾ. ಒಮ್ಮೆ ಕ್ಯಾಮಲ್ ರೈಡ್ ಹೋಗಿ ಬಂದ ನಂತರ ಪುನಃ ಅವಳ ಅಕ್ಕನವರ ಜೊತೆಗೆ ಹೊರಟಿದ್ದಾಳೆ. ಇಲ್ಲಿ ಅವಳ ಅಕ್ಕ ಹಾಗೂ ಅಣ್ಣಂದಿರು ಕ್ಯಾಮಲ್ನ ಮೇಲೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದರು. ಆಗ ಇವಳೇ ಅವರಿಗೆ ಜೋರು ಮಾಡ್ತಾ ಇದ್ಲು. ಅದರಲ್ಲಿ ಭಯ ಪಡೋದೆಂತ ಉಂಟು, ನಿಮ್ಮದು ಯಾವಾಗಲೂ ಇದ್ದಿದ್ದೇ ಮಾರ್ರೆ, ಭಯ ಪಡಲಿಕ್ಕೆ ಎಂತ ಇಲ್ಲ, ಅದರ ಮೇಲೆ ಕೂತ್ಕೊಳ್ಳೋದು ಹೋಗೋದು ಅಷ್ಟೇ ಅಂತ ಹೇಳ್ತಾ ಇದ್ಲು. ಹಾಗೆಯೇ ಈ ಬೀಚ್ನ ಸುತ್ತಮುತ್ತ ಈ ರೀತಿ ತೆಂಗಿನ ಮರ ಹಾಗೆ ಗಿಡ ಮರಗಳೆಲ್ಲ ಇದ್ದರೆ ನೋಡಲಿಕ್ಕೆ ಎಂಥ ಖುಷಿ ಆಗ್ತದೆ ಅಲ್ಲ. ಒಂದು ಕಡೆಯಿಂದ ತಂಪಾದ ಗಾಳಿ ಬೀಸ್ತಾ ಇರ್ತದೆ, ಮತ್ತೊಂದು ಕಡೆಯಿಂದ ಈ ಅಲೆಗಳ ಸೌಂಡು. ಹಾಗೆಯೇ ಸನ್ಸೆಟ್ ಆಗುವಾಗ ಬೀಚಿನ ಹತ್ರ ಇರಬೇಕು ಮಾರ್ರೆ, ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು ಆಯಿತಾ. ಅಷ್ಟು ಚೆಂದ ಕಾಣಿಸ್ತಾ ಇರ್ತದೆ. ಇಲ್ಲಿ ನಮ್ಮ ಮಕ್ಕಳು ಕ್ಯಾಮಲ್ ರೈಡ್ ಮುಗಿಸಿಕೊಂಡು ಬಂದಾಯಿತು. ಅಷ್ಟೊತ್ತಿಗೆ ಆಗಲೇ ಟೈಮ್ 4 ಗಂಟೆ ಆಗಲಿಕ್ಕಾಗಿತ್ತು. ಹಾಗಾಗಿ ನಾವಿನ್ನು ಮನೆಗೆ ಹೊರಡುವ ಅಂತೇಳಿ ಯೋಚನೆ ಮಾಡಿದ್ವಿ. ಬೀಚ್ನಿಂದ ಸ್ವಲ್ಪ ಮೇಲೆ ಬರುವಾಗ ಮಕ್ಕಳೆಲ್ಲ ನಮಗೆ ಐಸ್ ಕ್ರೀಮ್ ಬೇಕು ಅಂಥೇಳಿ ಹಠ ಹಿಡಿಲಿಕ್ಕೆ ಶುರು ಮಾಡಿದರು. ಮಕ್ಕಳ ಜೊತೆಗೆ ನಾವು ಕೂಡ ಐಸ್ ಕ್ರೀಮ್ ತಿನ್ನುವ ಅಂಥೇಳಿ ಐಸ್ ಕ್ರೀಮ್ ಎಲ್ಲ ತಿಂದಾದ ನಂತರ ಪಕ್ಕದಲ್ಲಿ ಚರ್ಮುರಿ ಗಾಡಿ ಕೂಡ ನೋಡಿದ್ವಿ. ಹಾಗಾಗಿ ಚರ್ಮುರಿ ಕೂಡ ತಿನ್ನುವ ಅಂತ ಮನಸ್ಸಾಯಿತು. ಹಾಗೆ ಇಲ್ಲಿ ಚರ್ಮುರಿ ಹತ್ರ ಬಂದು ಚರ್ಮುರಿ ಮಾಡೋದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಎಷ್ಟು ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು ಗೊತ್ತುಂಟಾ. ನಮ್ಮ ಜೊತೆ ಮಕ್ಕಳು ಸ್ವಲ್ಪ ಜಾಸ್ತಿ ಇದ್ದದ್ರಿಂದ ಮಕ್ಕಳಿಗೆ ಬೇಕಾದ ರೀತಿ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕಿ ಮಾಡಿಕೊಟ್ಟಿದ್ರು. ಭಾರಿ ರುಚಿಯಾಗಿತ್ತು ಮಾರ್ರೆ. ನಾವೆಲ್ಲರೂ ಚರ್ಮುರಿ ತಗೊಂಡು ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ತಿನ್ನುವ ಅಂತೇಳಿ ಬಂದ್ವಿ. ನೋಡಿ ಇಲ್ಲಿ ನನ್ನ ನಾದಿನಿ ಆಗಲೇ ಬಂದು ಕೂತ್ಕೊಂಡು ತಿನ್ನಲಿಕ್ಕೆ ಕೂಡ ಶುರು ಮಾಡಿದರು. ನೋಡಿ ಇಲ್ಲಿ ನನ್ನ ಅಕ್ಕ ಕೂಡ ಬಂದು ಜಾಯ್ನ್ ಆದರು. ಅಕ್ಕನ ಎಕ್ಸ್ಪ್ರೆಷನ್ ನೋಡಿ, ಆಹಾ ಭಾರಿ ಚಂದ ಉಂಟಾಯ್ತಾ.
ಈಗ ಹೊಟ್ಟೆ ತುಂಬ ತಿಂದಾಯಿತು. ತಿಂದ ನಂತರ ಏನಾದರೂ ಕುಡಿಬೇಕಲ್ಲ ಅಂತ ಮನಸ್ಸಾಯಿತು. ಹಾಗಾಗಿ ಅಕ್ಕ ಮಕ್ಕಳೆಲ್ಲ ಲೈಮ್ ಸೋಡಾ ಮಾಡಿಸಿ ತರ್ತೇವೆ ಅಂತೇಳಿ ಹೋದರು. ನಾನು ಮಾತ್ರ ಹೋಗಲಿಲ್ಲ, ನನಗೆ ಹೊಟ್ಟೆ ತುಂಬಿ ನಡಿಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಕೂತಲ್ಲಿಗೆ ಮಕ್ಕಳು ಲೈಮ್ ಸೋಡಾ ಎಲ್ಲ ತೆಗೆದುಕೊಂಡು ಬಂದು ಕೊಟ್ಟರು ಆಯಿತಾ. ಇಲ್ಲಿ ನೋಡಿ ನನ್ನ ಮಗಳ ವೇಷ ಯಾವ ರೀತಿ ಆಗಿದೆ ಅಂತೇಳಿ. ಬರುವಾಗ ಯಾವ ರೀತಿ ಇದ್ಲು, ಈಗ ವಾಪಸ್ ಹೋಗುವಾಗ ಯಾವ ರೀತಿ ಆಗಿದ್ದಾಳೆ ಅಂತ. ಹಾಗೆ ನಾವು ಕೂತಲ್ಲಿಗೆ ನನ್ನ ನಾದ್ನಿಯ ಮಗಳು ಹಾಗೆ ಅಕ್ಕನ ಮಗಳು ಲೈಮ್ ಸೋಡಾ ತೆಗೆದುಕೊಂಡು ಬಂದು ಕೊಟ್ಟರು. ಅದನ್ನು ಕುಡಿದು ನಾವು ಸೀದಾ ಮನೆಗೆ ಹೊರಟೇ ಬಿಟ್ವಿ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸುವ ಅಲ್ಲ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.